ಅಮೆರಿಕ ಜೊತೆಗೆ ಚೀನಾ ನಡೆಸುವ ವ್ಯಾಪಾರಕ್ಕೆ ಹೋಲಿಸಿದ್ರೆ ಭಾರತ ನಡೆಸುವ ವ್ಯಾಪಾರ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿದೆ. ಆದ್ದರಿಂದ ಭಾರತದ ಮೇಲೆ ಒತ್ತಡ ಹೇರುವುದು ಬಹಳ ಸುಲಭವಾಗಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರವಾಗಿತ್ತು. ಆದರೆ ವಾಸ್ತವವಾಗಿ ಅಮೆರಿಕದ ನಿಲುವು ಆರ್ಥಿಕ ಪರಿಣಾಮಕ್ಕಿಂತಲೂ ಹೆಚ್ಚಾಗಿ ರಾಜಕೀಯ ಪರಿಣಾಮಗಳನ್ನು ಉಂಟು ಮಾಡಿದೆ. ಆಗಸ್ಟ್ 27ರಿಂದ ಭಾರತೀಯ ಉತ್ಪನ್ನಗಳ ಮೇಲೆ ಡೊನಾಲ್ಡ್ ಟ್ರಂಪ್ 50% ಸುಂಕ ಘೋಷಿಸಿದ್ದಾರೆ. ಈ ತಪ್ಪು ನಿರ್ಧಾರದ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಪ್ರಮುಖ ಸಹಯೋಗವಾದ ಭಾರತ ಮತ್ತು ಅಮೆರಿಕ ಸ್ನೇಹಕ್ಕೆ ಧಕ್ಕೆ ಉಂಟಾಗಿದೆ. ಈ ಸುಂಕದ ಜಾರಿಗೆ ಮುನ್ನವೇ ಅಮೆರಿಕದ ಕುರಿತು ಭಾರತದ ಮನೋಭಾವ ಋಣಾತ್ಮಕವಾಗತೊಡಗಿತ್ತು. ಅಮೆರಿಕದ ಲಿಬರೇಷನ್ ದಿನದಂದು ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ 25% ಸುಂಕ ವಿಧಿಸಿ ಭಾರತೀಯ ರಫ್ತುಗಳ ಮೇಲೆ ಜಗತ್ತಿನಲ್ಲೇ ಅತ್ಯಧಿಕ ಪ್ರಮಾಣದ ವ್ಯಾಪಾರದ ಹೊರೆ ಹೊರಿಸಿತು. ಅಮೆರಿಕ ಸೇರಿದ ಹಾಗೆ ಹಲವು ದೇಶಗಳು ವಿದೇಶಿ ಆಡಳಿತದಿಂದ ಮತ್ತು ಆಕ್ರಮಣದಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನ ಲಿಬರೇಷನ್ ದಿನ ಅನ್ನೋ ಹೆಸರಿನಲ್ಲಿ ಆಚರಿಸಲಾಗುತ್ತೆ. ಅಮೆರಿಕ ವಿಧಿಸಿದ ಈ ಸುಂಕಗಳನ್ನ ಭಾರತ ಶಿಕ್ಷೆ ಎಂದು ಪರಿಗಣಿಸಿತು. ಇದನ್ನ ನ್ಯಾಯಯುತವಾದ ಕ್ರಮ ಎನ್ನಲು ಸಾಧ್ಯವಿಲ್ಲ ಅನ್ನೋದು ಭಾರತದ ವಾದವಾಗಿತ್ತು. ಭಾರತ ರಷ್ಯಾದಿಂದ ತೈಲ ಖರೀದಿ ನಡೆಸ್ತಾ ಇರುವುದಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಅನ್ನೋದು ಅಮೆರಿಕ ನೀಡಿರುವ ಸಮಜಾಯಿಷಿಯಾಗಿದೆ. ಅಮೆರಿಕದ ಈ ನಿಲುವನ್ನ ಬಹಳಷ್ಟು ಭಾರತೀಯರು ದ್ವಿಮುಖ ನೀತಿ ಅಂತ ಪರಿಗಣಿಸಿದ್ದಾರೆ. ಯಾಕಂದ್ರೆ ಚೀನಾ ಭಾರತಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ರಷ್ಯಾದಿಂದ ತೈಲ ಖರೀದಿಸ್ತಾ ಇದ್ರು. ಅದರ ವಿರುದ್ಧ ಅಮೆರಿಕ ಯಾವುದೇ ಹೆಚ್ಚುವರಿ ಸುಂಕವನ್ನ ಇನ್ನೂ ವಿಧಿಸಿಲ್ಲ. ಒಂದು ವೇಳೆ ರಷ್ಯಾದ ಆದಾಯವನ್ನ ತಡೆಗಟ್ಟಿ ಆ ಮೂಲಕ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವುದು ಅಮೆರಿಕದ ಗುರಿಯಾಗಿದ್ರೆ ಕೇವಲ ಭಾರತದ ವಿರುದ್ಧ ಸುಂಕ ವಿಧಿಸುವುದರಿಂದ ಅದನ್ನ ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ರಷ್ಯಾ ಉಕ್ರೇನ್ ಯುದ್ಧದ ಹಿಂದೆ ಆಳವಾಗಿ ಬೇರೂರಿರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳಿದ್ದು ಇದು ಕೇವಲ ಆರ್ಥಿಕ ಕಾರಣಗಳಿಗಾಗಿ ನಡೀತಾ ಇರುವ ಯುದ್ಧ ಅಲ್ಲವೇ ಅಲ್ಲ. ಆದರೆ ಟ್ರಂಪ್ ಆಡಳಿತ ಈ ಅಂಶವನ್ನ ಸ್ಪಷ್ಟವಾಗಿ ಕಡೆಗಣಿಸಿದ ಹಾಗೆ ಕಾಣ್ತಾ ಇದೆ. ತನ್ನನ್ನು ತಾನು ಡೀಲ್ ಮೇಕರ್ ಎಂದು ಕರೆದುಕೊಂಡಿರುವ ಸ್ವಘೋಷಿತ ಮಧ್ಯಸ್ಥಿಕೆದಾರ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರಿಂದ ಯುದ್ಧದ ಕುರಿತು ಯಾವುದೇ ರಿಯಾಯಿತಿ ಸಾಧಿಸಲು ವಿಫಲವಾಗಿದ್ದಾರೆ. ನಿರಂತರ ಸಭೆಗಳು, ಮಾತುಕತೆಗಳು ಮತ್ತು ಯುದ್ಧ ನಿಲ್ಲಿಸುವ ಆಗ್ರಹಗಳ ಹೊರತಾಗಿಯೂ ಟ್ರಂಪ್ ಆಡಳಿತದ ಅಮೆರಿಕ ಯುದ್ಧವನ್ನ ಕೊನೆಗೊಳಿಸುವಲ್ಲಿ ಯಾವುದೇ ಪ್ರಗತಿ ಸಾಧಿಸಿಲ್ಲ. ಹಾಗಾದರೆ ಭಾರತದ ಶಕ್ತಿ ಸಾಮರ್ಥ್ಯಗಳು ಏನು? ಟ್ರಂಪ್ ಆಡಳಿತ ಭಾರತದ ಮೇಲೆ ಒತ್ತಡ ಹೇರುವುದು ಚೀನಾದ ಮೇಲೆ ಒತ್ತಡ ಹೇರೋದಕ್ಕಿಂತ ಸುಲಭ ಎಂದು ತಪ್ಪು ಲೆಕ್ಕಾಚಾರ ಹಾಕಿಕೊಂಡು ಅದರ ಅನುಸಾರವಾಗಿ ಭಾರತದ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿದೆ. ಚೀನಾಕ್ಕೆ ಹೋಲಿಸಿದ್ರೆ ಅಮೆರಿಕದ ಜೊತೆಗೆ ಭಾರತದ ವ್ಯಾಪಾರ ಸಣ್ಣ ಪ್ರಮಾಣದಾಗಿದ್ದು ಭಾರತವನ್ನ ತನಗೆ ಬೇಕಾದಂತೆ ತಳ್ಳಾಡಬಹುದು ಅಂತ ಅಮೆರಿಕ ಯೋಚಿಸಿತು. ಆದರೆ ಅಮೆರಿಕ ಕೈಗೊಂಡ ಕ್ರಮಗಳು ಆರ್ಥಿಕ ಪರಿಣಾಮವನ್ನ ಬೀರೋ ಬದಲು ರಾಜಕೀಯ ಪರಿಣಾಮಗಳನ್ನ ಬೀರತೊಡಗಿದೆ. ಟ್ರಂಪ್ ವ್ಯಾಪಾರದ ವಿಚಾರ ಎಂದು ಆರಂಭಿಸಿದ ಸುಂಕ ಹೇರಿಕೆ ಕ್ರಮೇಣ ಭಾರತದ ಹೆಮ್ಮೆ ಮತ್ತು ಸಾರ್ವಭೌಮತ್ವದ ವಿಚಾರವಾಗಿ ಬದಲಾಯಿತು. ಅಮೆರಿಕ ವಿಧಿಸಿದ ಸುಂಕಗಳನ್ನು ಭಾರತ ಕೇವಲ ವ್ಯಾಪಾರದ ಅಡಚಣೆಗಳೆಂದು ಪರಿಗಣಿಸದೆ ಭಾರತದ ಸ್ವಾತಂತ್ರ್ಯ ಸ್ವಾವಲಂಬನೆಯನ್ನ ದುರ್ಬಲಗೊಳಿಸುವ ಪ್ರಯತ್ನ ಅಂತ ಭಾವಿಸಿತು. ಈ ಭಾವನೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಮೂಡಿದ್ದು ಇದು ಭಾರತದ ಆಂತರಿಕವಾದವನ್ನು ರೂಪಿಸುವುದಕ್ಕೆ ಆರಂಭ ಮಾಡಿದೆ. ಅಮೆರಿಕ ಈಗ ಹಿಂದೆ ಚೀನಾದ ಉದಾಹರಣೆಯನ್ನ ಒಮ್ಮೆ ಗಮನಿಸುವ ಅವಶ್ಯಕತೆ ಇದೆ. 2020ರಲ್ಲಿ ಲಡಾಖ್ನಲ್ಲಿ ಭಾರತ ಮತ್ತು ಚೀನಾಗಳ ಮಧ್ಯೆ ನಡೆದ ಗಡಿ ಚಕಮಕಿ ಬಹಳಷ್ಟು ಗಂಭೀರ ಗಾಯವನ್ನ ಉಂಟು ಮಾಡಿತು. ಅಕ್ಟೋಬರ್ 2024ರ ಬಳಿಕ ಹಲವಾರು ಸುತ್ತುಗಳ ಶಾಂತಿ ಮಾತುಕತೆಗಳು ನಡೆದರೂ ಎರಡು ದೇಶಗಳ ನಡುವೆ ನಂಬಿಕೆಯ ಕೊರತೆ ಇನ್ನೂ ಹಾಗೆ ಉಳಿದುಕೊಂಡಿದೆ. ಹಲವಾರು ಸಮೀಕ್ಷೆಗಳ ಪ್ರಕಾರ ಭಾರತೀಯ ಯುವ ಜನತೆ ಚೀನಾದ ಕುರಿತು ಅಪನಂಬಿಕೆ ಹೊಂದಿದ್ದು ಬೀಜಿಂಗ್ ಈಗಾಗಲೇ ಭಾರತದಲ್ಲಿ ತನ್ನ ಸದ್ಭಾವನೆಯನ್ನ ಕಳೆದುಕೊಂಡಿದೆ. ಈ ರೀತಿ ಕಳೆದುಕೊಂಡ ನಂಬಿಕೆಯನ್ನ ಮರಳಿ ಗಳಿಸಲು ಚೀನಾಗೆ ಹಲವು ದಶಕಗಳೇ ಬೇಕಾಗಬಹುದು. ಇನ್ನು ಕಳೆದ 20 ವರ್ಷಗಳ ಅವಧಿಯಲ್ಲಿ ಭಾರತ ಮತ್ತು ಅಮೆರಿಕಗಳು ಶೀತಲ ಸಮರದ ಅವಧಿಯಿಂದ ಹೊಂದಿದ ಪರಸ್ಪರ ಅಪನಂಬಿಕೆಯನ್ನ ನಿವಾರಿಸುತ್ತಾ ರಕ್ಷಣಾ ಒಪ್ಪಂದಗಳು, ತಂತ್ರಜ್ಞಾನ ಹಂಚಿಕೊಳ್ಳುವಿಕೆ, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಸಹಕಾರಗಳಂತಹ ಕ್ರಮಗಳ ಮೂಲಕ ಉತ್ತಮ ಕಾರ್ಯತಂತ್ರದ ಸಹಭಾಗಿತ್ವ ಸ್ಥಾಪಿಸಿಕೊಂಡವು. ಚೀನಾ ರೀತಿಯಲ್ಲದೆ ಭಾರತೀಯ ಯುವ ಸಮುದಾಯ ಅಮೆರಿಕವನ್ನ ಒಂದು ನಂಬಿಕಾರ್ಹ ಜಾಗತಿಕ ಸಹಯೋಗಿ ಅಂತ ಪರಿಗಣಿಸಿತು. ಆದರೆ ಈಗ ಅಮೆರಿಕ ವಿಧಿಸಿರುವ ಅಸಹಜ ಮತ್ತು ಅನಗತ್ಯವಾದ ಅಪಾರ ಪ್ರಮಾಣದ ಸುಂಕಗಳು ಹಲವಾರು ವರ್ಷಗಳಿಂದ ಭಾರತ ಮತ್ತು ಅಮೆರಿಕಗಳ ಸಂಬಂಧದಲ್ಲಿ ಅಡಗಿರುವ ಪ್ರಗತಿಯನ್ನ ಇಲ್ಲವಾಗಿಸುವ ಅಪಾಯಗಳಿವೆ. ಈಗ ಭಾರತದ ಬಹಳಷ್ಟು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಸಹ ಭಾರತ ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆಗೊಳಿಸಿ ಬೇರೆ ಹೊಸದಾದ ಪೂರೈಕೆ ಸರಪಳಿಯನ್ನ ಸಾಧಿಸಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅಮೆರಿಕ ಮಾತ್ರವಲ್ಲದೆ ಯಾವುದೇ ದೊಡ್ಡ ಶಕ್ತಿಯ ಒತ್ತಡವನ್ನು ಎದುರಿಸಲು ಭಾರತ ದೃಢವಾಗಿ ನಿಲ್ಲಬೇಕು ಅನ್ನೋದು ಭಾರತೀಯರ ನಿಲುವಾಗಿದೆ.